Aşık.
ನಾವು ರಸದಾಗ ಹಚ್ಬೇಕಲ್ಲ, ರಸದಾಗ ಹಚ್ಚಿದ್ವಿ ಫಸ್ಟ್ ಇಲ್ಲ ಹಾಂ. ನೋಡೋಣ ತಡಿ ಎಲ್ಲರೂ ನೀವು ಆದ್ರ ಸೈಡ್ ಬನ್ನಿ ತೊಂಬರಿ ಸರಿ 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 ಸಿಗಲ್ಲ ಬನ್ನಿ ಏನಾಗಿಲ್ಲ ಚೆನ್ನಾಗಿ ತಗೋರ ಚೆನ್ನಾಗಿ ತಗೋ ಹೇಳ್ರಿ ನೋಡ್ರಿ ನಾ ಬಂದಿರ कुमारेश्वर महाराज शांतरेश्वर महाराज ರಮೇಶ್ವರರಿಗೆ ಮರಂಬರದ ನೆರಳಲ್ಲಿ ನೆಲೆಸಿದ ವಿಶ್ವಾಂಬರರಿಗೆ ಔದುಂಬರದ ನೆರಳ ಸೂರ್ಯ ಪುತ್ರ ಗುರು ದತ್ತಾತ್ರೇಯರಿಗೆ ಮುತ್ತಿನ ಆರತಿ ಎತ್ತಿ ಬೆಳಗುವೆವು ಶ್ರೀ ಗುರು ದತ್ತರಿಗೆ ಆರದ ಭೀಮೆಯ ಸಂಗಮದಲ್ಲಿ ತಪವನ್ನು ಕೈದವಗೆ ಕರವ ಮುಗಿದರೆ ವರವ ನೀಡುವ ಕರುಣಾಂಕರರಿಗೆ ಕರವ ದೇವಾಯ ನಮೋ ನಮಃ ಶಿವನಾಮ
ಅಲ್ಲಿ ಬಸ್ ಮುಂದೆ ಬಸ್ ಅಲ್ಲಿ ಮುಂದೆ ಬಸ್ ಶಿವಸಾಂಬರೇ ಪಾರ್ವತೀಶ್ವರ अथ बोणादि करिष्ये संकल्प्यः ओम पूर्णमदः पूर्णम् ಪ್ರಥಮ ಬಾರಿಗೆ ಈ ಒಂದು ದುಮ್ಮಾಳ ಗ್ರಾಮಕ್ಕೆ ಆಗಮಿಸಿದಂಥ ಪರಮ ಪೂಜ್ಯ ಜಯದೇವ ಮಹಾಸ್ವಾಮೀಜಿಗಳವರಿಗೆ ತಮ್ಮೆಲ್ಲರ ಪೂರ್ವಕವಾಗಿ ಭಕ್ತಿಯ ನಮನಗಳನ್ನು ಸಲ್ಲಿಸುವುದರೊಂದಿಗೆ ನಿಮ್ಮ ಒಂದು ಗ್ರಾಮದ ಪರವಾಗಿ ಅವರಿಗೆ ತುಂಬ ಹೃದಯದ ಈಗ ದುಮ್ಮಾಳ ಗ್ರಾಮದ ಗುರುಹಿರಿಯಿಂದ ಒಂದೆರಡು ಪ್ರಾಸ್ತಾವಿಕ ನುಡಿಗಳು. ಈ ಕಾರ್ಯಕ್ರಮವು ಗ್ರಾಮದ ಮೆರವಣಿಗೆ ಮುಖಾಂತರ ಹಿರಿಯರು ಹಾಗೂ ಅಕ್ಕ ತಂಗಿಯರು ತಮ್ಮ ಪ್ರವಚನಕ್ಕೆ ಆಗಮಿಸಿದ್ದೇವೆ. ತಾವುಗಳು ಇಲ್ಲಿವರೆಗೂ ಅನುಷ್ಠಾನ 43 ತಿಂಗಳ ಅನುಷ್ಠಾನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ನಮ್ಮ ಶ್ರೀಗಳ ಪ್ರವಚನವನ್ನು ಕೇಳಿ ನಾವೆಲ್ಲರೂ ಪುನೀತರಾಗುವಂತೂ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ದೇವತೆಯಾದ ವೀರೇಶ್ವರ ದತ್ತಾಚಾರ್ಯವರ ಪಾದಾರವಿಂದಗಳಲ್ಲಿ ಪಡಮಟ್ಟು ಹರವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನೆಂದೆತ್ತ ಸಂಬಂಧವಯ್ಯ ಎನ್ನುವಂತೆ ಗುರುದೇವರು ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ಗೋಗಿ ಗ್ರಾಮಕ್ಕೂ ಹಾಗೂ ನಮ್ಮ ಕಲಗಟ್ಟಿ ತಾಲೂಕಿನ ದುಮ್ಮೋಳ ಗ್ರಾಮಕ್ಕೂ ಬೇಕಂತಂದ್ರೆ ಗುರುಗಳಿಗೆ ನಮ್ಮ ದುಮ್ಮೋಳ ಗ್ರಾಮಕ್ಕೂ ಹಾಗೂ ಗುರುಗಳಿಗೂ 10 ವರ್ಷಗಳ ಸಂಬಂಧ ಮೋಡ ಗ್ರಾಮಕ್ಕೆ ಆಗಮಿಸಿದ್ರು. ಒಂದು ಆಕಸ್ಮಿಕವಾಗಿ ಅವರು ನಮ್ಮ ಊರಿಗೆ ಕಾಲಿಟ್ರು. ಹೇಳ್ಬೇಕಂತಂದ್ರೆ ಅವತ್ತು ನಮ್ಮ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಗುರುಗಳು ಗುರು ಇಲ್ಲದ ಮಠ ಅಲ್ಲ ಅಂತ, ಹಿರಿಯರ್ ಇಲ್ಲದ ಮಣಿ ಅಲ್ಲ ಅಂತ,
ಅದೇ ರೀತಿಯಾಗಿ ಗುರುಗಳು ಬಂದು ಅವ್ರ ಮಾರ್ಗದರ್ಶನದಾಗ ನಾವು ಇಲ್ಲಿವರೆಗೂ ನಡ್ಕೊಂಡು ಬಂದೇವಿ. ಇನ್ನು ಮುಂದೆನೂ ಕೂಡ ಅವ್ರ ಮಾರ್ಗದರ್ಶನದಾಗ ನಾವು ನಡ್ಕೊಂಡು ಹೋಗೋಣ. ಅವರು 43 ತಿಂಗಳ ಕಾಲ ಉಪವಾಸ ಕಠೋರ ಅನುಷ್ಠಾನ ಮಾಡಿದ್ದಾರೆ. ನಾವು ಒಂದು ದಿನ ಉಪವಾಸ ಮಾಡುವುದಿಲ್ಲ. ನೀವು ಗೊತ್ತಿರಬೇಕು, ಗುರುಗಳ ಅನ್ನ ಆಹಾರವನ್ನು ಯಾವುದೇ ಏನೂ ತಗೊಳ್ದಾರಂಗನೆ ಅವರು 12 ವರ್ಷಗಳ ಕಾಲ ತಗೊಂಡಿಲ್ಲ ಇನ್ನುವರೆಗೂ ಏನು. ಅಂಥವ್ರು ಈ ನಮ್ಮ ನಾಡಿನೊಳಗೆ ನಮ್ಮ ಮಣ್ಣಿನಲ್ಲಿ ಪಾದ ಇಟ್ಟಾರ. ಅವ್ರ ಪಾದ ಧೂಳಿನಿಂದ ನಾವೆಲ್ಲರೂ ಪುನೀತರಾಗೋಣ, ಅವ್ರ ಮಾರ್ಗದರ್ಶನದಲ್ಲಿ ನಡೆಯೋಣ. ಸದಾ ಗುರುಗಳ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ದುಮ್ಮೋಡ ಗ್ರಾಮದ ಮೇಲೆ, ನಮ್ಮ ಎಲ್ಲ ಮುದ್ದು ಮಕ್ಕಳ ಮೇಲೆ ಅವ್ರ ಆಶೀರ್ವಾದ ಇರಲಿ. ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ಅಂತ ಹೇಳಿ ನಾವು ಬರ್ತೇವೆ. ಹಾಗೆ ಅವರು 43 ತಿಂಗಳು ನಾವು ತಾಯಿ ಗರ್ಭದಲ್ಲಿರುವಾಗ 9 ತಿಂಗಳು ನಾವು ಭೂಮಿ ಮೇಲೆ ಬರ್ಬೇಕಂತ ನಾವು 9 ತಿಂಗಳು ತಾಯಿ ಹೊಟ್ಟೆಯಲ್ಲಿ ಅನುಷ್ಠಾನ ಮಾಡಿದರೆ ಅವರು ಇಡೀ ನಮ್ಮ ಜಗತ್ತು ಸುಖಿಮಯವಾಗಲಿ, ಇಡೀ ಜಗತ್ತು ಒಳ್ಳೆ ಮಾರ್ಗದರ್ಶನ ನಡೀಲಿ ಅಂತ ಅವ್ರು 43 ತಿಂಗಳು ಅನುಷ್ಠಾನ ಮಾಡಿ ನಮ್ಮ ಸಂಬಂಧ, ಇಡೀ ಜಗತ್ತಿನ ಸಂಬಂಧ, ಇಡೀ ಎಲ್ಲ ಈ ಜನ ಸಮೂಹ ಸುಖಮಯವಾಗಿರಲಿ ಅಂತ ಇವತ್ತಿನ ದಿವಸ ನಾವು ಅವರು ಆಶೀರ್ವಾದ ಇವತ್ತಿನ ದಿವಸ ಅವರಿಗೆ ನಾವು ತುಂಬ ಧನ್ಯವಾದ ಹೇಳಿ, ಮತ್ತು ಈ 43 ಕಿಲೋಮೀಟರ್ ಮಾಡಿದಂಥ ನಮ್ಮ ಗುರುದೇವರು ಇವತ್ತು ನಮ್ಮ ದುಮ್ಮಡ ಗ್ರಾಮಕ್ಕೆ ಆಗಮಿಸ ಸಂತೋಷವಾಗಿದೆ. ಹಾಗೂ ಅವರು ನಮ್ಮ ದುಮ್ಮಡ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ಇವರ ಸರ್ ಸ್ವಾಮಿಗಳು ಆಯಿತು, ಇವರೆಲ್ಲರಿಗೂ ನಮ್ಮ ದುಮ್ಮಡ ಗ್ರಾಮದಿಂದ ತುಂಬ ಧನ್ಯವಾದ ಹೇಳಿ ನಾನು ಮಾತು ಪರಮಾತ್ಮನ ಆಶೀರ್ವಾದದಿಂದ ಪೂಜ್ಯರು ಈ ಲೋಕ ಕಲ್ಯಾಣಕ್ಕಾಗಿ ಅನುಷ್ಠಾನವನ್ನು ಮಾಡಿ ಜಗತ್ತಿಗೆ ಒಂದು ಮಾರ್ಗದರ್ಶನವನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅನುಷ್ಠಾನವನ್ನು ಮಾಡಿದರು. ನಮಗೇನು ಅವತ್ತು ಅವ್ರ ದರ್ಶನ ಆಗಲಿಲ್ಲ. ನಾವು ಎಲ್ಲಿಂದ ಅಲ್ಲಿ ಹೋಗಿದ್ದೀವಿ. ಅದರ ಗದ್ದಲ ಅವತ್ತು ಹೊರಗಿನ ಜನರ ಉಸುಲು ಅವ್ರಿಗೆ ಬಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರನ್ನೆಲ್ಲ ಮುಚ್ಚಿ ಭಕ್ತರು ಅವ್ರನ್ನ ಅದೇನೋ ಮುಂದಿನ ಎಲ್ಲ ಕಾರ್ಯಕ್ರಮ ಮಾಡಿದರು. ಇವತ್ತು ಮೊನ್ನೆನೂ ನಾವು ಗುರು ಪೂರ್ಣಿಮೆ ದಿವಸ ಹೋದಾಗ ಪೂಜ್ಯರು ಅಂದರು, ನಾ 25ಕ್ಕೆ ಅಲ್ಲಿ ಬರ್ತೇನೆ, ಎಲ್ಲರೂ ಕೂಡೋಣ ಅಂತ ಹೇಳಿ ಇವತ್ತು ದುಮ್ಮಾಳ ಗ್ರಾಮಕ್ಕೆ ಅವರು ಪಾದಾರ್ಪಣೆ ಆಗಿದೆ. ಹಿಂದೆ ನಾವು ಕುಂಬಾರವರು ಎಲ್ಲರೂ ಕೂಡಿ ಟ್ರಸ್ಟ್ ಮಾಡುವ ಹೊತ್ನಾಗ ಅದಾರ ಅಂದ್ರೆ ಅವಾಗ ಇಲ್ಲ ನಾವು ಟ್ರಸ್ಟ್ ಮಾಡೋಣ, ಇಂಥ ಒಂದು ಪೂಜ್ಯರ ಪಾದದರ್ಶನ ಇವತ್ತು ನಮಗೆ ನಿಮ್ಗೆ ಎಲ್ಲರಿಗೂ ಆಕತ್ತಂದ್ರೆ ಈ ನಾವೇನು ಪುಣ್ಯ ಮಾಡಿ ಬಂದೇವಿ. ಪೂಜ್ಯರ ಆಶೀರ್ವಾದ ಮುಂದೆ ಎಲ್ಲರ ಮ್ಯಾಗೂ ಸದಾ ಇರಲಿ. ಆಶೀರ್ವಾದ ಕೊಡ್ಬೇಕಾದ್ರೆ ನಮ್ಗೆ ಒಂದು ಚೀಲದಾಗ ರೊಕ್ಕ ಹಾಕಿ ಕೊಡುದಿಲ್ಲ. ಮನೆಯಲ್ಲಿ ತಮ್ಮೆಲ್ಲರ ಪರವಾಗಿ ಬೇಡ್ಕೊಂಡು ಪೂಜ್ಯರ ಆಶೀರ್ವಾದನು ಈ ಆಶ್ರಮದ ಮ್ಯಾಗ, ಈ ಗ್ರಾಮದ ಮ್ಯಾಗ, ಸದ್ಭಕ್ತರ ಮ್ಯಾಗ ಓಡಿ ಬರ್ತೇವೆ. ಅದರ್ಪ ಅಜ್ಜಾರ ಅಂತೇಳಿ ನಾವು ಲಘು ಓಡಿ ಬರ್ತೇವೆ. ತಾವು ಗೋಗಿ ಆಶ್ರಮ ಒಂದು 2 ಗೋಗಿ ಆಶ್ರಮ ಹೆಂಗೈತಿ ಹಂಗ ಇದನ್ನು ಕೂಡ ತಾವು ನಡೆಸ್ಕೊಂಡು ಹೋಗ್ಬೇಕಂತೇಳಿ ಅವರಲ್ಲಿ ನಾನು ಕಳಕಳಿಯ ವಿನಂತಿ ಮಾಡಿಕೊಂಡು ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸದ್ಭಕ್ತರಿಗೆ, ಪೂಜ್ಯರಿಗೆ ಅವಧೂತರಾಗಿ ಭಾರತ ದೇಶವನ್ನು ಶುದ್ಧಿ ಬೆಳಗಿಸಿದ ಏಕೈಕ ತ್ರಿಮೂರ್ತಿ ಅವಧೂತ ದತ್ತ. ದತ್ತ ಅಂದರೆ ದತ್ತ ಸಮೂಹ ಅಂತ ದತ್ತರ ಹೆಸರಿನಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿದ ಪರಮ ಪೂಜ್ಯ ವೀರೇಶ ದತ್ತ ಸ್ವಾಮೀಜಿ ಅವರ ಒಂದು ಸತತ ಪ್ರಯತ್ನದಿಂದ ಆಶ್ರಮವನ್ನು ಶ್ರೀ ಗುರು ಚೈತನ್ಯ ಎಂದು ಹೆಸರಿಟ್ಟು ಗುರುದೇವ ದತ್ತರ ಒಂದು ಪರಂಪರೆಯನ್ನು ತಗೊಂಡು ಮುಂದೆ ಸಾಗ್ತಾ 2012ರಲ್ಲಿ ಅವರು ದೇಹವನ್ನು ತ್ಯಾಗ ಮಾಡಿದ್ರು. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ವಿಚಾರ ಚಿಂತನೆಯ ವಿಷಯ ಮಾನವ ಮಾತ್ರ ಕಲ್ಯಾಣ ಆಗಬೇಕಾಗಿದೆ. ಮನುಷ್ಯನ ಒಂದು ಕಲ್ಯಾಣ, ಜೀವನ ಹೋಗೋದು ಅಷ್ಟೇ ಸಹಜ, ಜೀವನ ಬೆಳೆಯೋದು ಅಷ್ಟೇ ಸಹಜ, ಸಾಯೋದು ಕೂಡ ಅಷ್ಟೇ ಸಹಜ. ಮನುಷ್ಯ ಒಂದಿನ ಹೋಗ್ತಾನೆ, ಒಂದಿನ ತನ್ನ ಕಾರ್ಯದಲ್ಲಿ ಪಾಲ್ಗೊಳ್ತಾನೆ, ಮತ್ತೊಂದು ದಿನ ಸತ್ತು ಹೋಗ್ತಾನೆ. ಅದರ ಮಧ್ಯದಲ್ಲಿ
ಬಹಳ ಮಹತ್ವ ಇದೆ. ಎಷ್ಟರ ಮಟ್ಟಿಗೆ ಮಹತ್ವ ಇದೆ ಅಂದರೆ ಒಂದೊಂದು ಕ್ಷಣನೂ ಕೂಡ, ಒಂದೊಂದು ಸೆಕೆಂಡ್ ಒಂದೊಂದು ನಿಮಿಷನೂ ಕೂಡ ನಮಗೆ ಮಹತ್ವ ಇದೆ. ಅಂಥ ಮಹತ್ವಪೂರ್ಣವಾದ ಸಮಯ ನಮಗೆಲ್ಲರಿಗೂ ಸಿಕ್ಕಿದೆ. ಇವಾಗ ನಾವೆಲ್ಲ ಇದರಲ್ಲಿ ಏನು ಕೂತ್ಕೊಂಡಿದ್ದೀವಿ, ಎಲ್ಲರೂ ನಮ್ಮನ್ನು ಹಿಡ್ಕೊಂಡು ನಾವೆಲ್ಲರೂ ಕೂತ್ಕೊಂಡಿದ್ದೀವಿ. ಆ ಮಹತ್ವಪೂರ್ಣವಾದ ಸಮಯವನ್ನು ಸಿಕ್ಕಿದೆ. ಅದರ ಸದುಪಯೋಗವನ್ನು ನಾವು ಇವಾಗ ತಗೋತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸತ್ಸಂಗವನ್ನು ಮಾಡ್ತಾ ಇದ್ದೀವಿ. ಯಾರೋ ಒಬ್ಬರು ಮಹಾನುಭಾವರು ಪಟ್ಟಂಥ ಪರಿಶ್ರಮದಿಂದ ಈ ಒಂದು ನೆರಳಿನಲ್ಲಿ, ಇದೊಂದು ಸುಂದರವಾದ ವಾತಾವರಣದಲ್ಲಿ ಒಂದು ವಿಶಾಲವಾದ ಮಂದಿರದ ಒಂದು ಪ್ರಾಂಗಣದಲ್ಲಿ ಒಂದಿಷ್ಟು ಚಿಂತನೆಯನ್ನು ಹಂಚಿಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿ ಜೀವಿಸ್ತಾ ಇದ್ದಾರೆ ಅಂದರೆ ಏನಾದರೂ ಒಂದು ಸ್ವಾರ್ಥ ಇಟ್ಕೊಂಡು ಜೀವಿಸ್ತಾನೆ. ಸ್ವಾರ್ಥ ಅದು ಸಹಜವಾಗಿ ಪ್ರಕೃತಿಯಿಂದ ಬಂದಂಥ ಒಂದು ಸ್ವಾರ್ಥನ ಇಟ್ಕೊಂಡು ಪದೇ ಹೆಜ್ಜೆ ನೀಡ್ತಾರೆ. ಬಹುತೇಕವಾಗಿ ನೀವು ಇಷ್ಟೆಲ್ಲ ಜನರಿಗೆ ಬಂದಿದ್ದೀರಿ ಅಂದರೆ ನನಗನ್ಸತ್ತೆ, ಹೃದಯ ತುಂಬಿ ಹೇಳ್ಬೋದು ಅಂದರೆ ನೀವು ಯಾವುದು ಸ್ವಾರ್ಥ ಇಟ್ಕೊಂಡು ಬಂದಿಲ್ಲ ಅಂತ ಅನ್ಸತ್ತೆ ನನಗೆ. ಯಾಕಂದರೆ ನಾವು ಇಟ್ಕೊಂಡು ಬಂದಿರಬೇಕು, ಇರ್ಲಿಕ್ಕಿಲ್ಲ. ಯಾಕೆ ಇರ್ಲಿಕ್ಕಿಲ್ಲ ಅಂದರೆ ನೀವು ನೋಡ್ಬೇಕಂತ ಬಂದಿರೋ ಅಥವಾ ದರ್ಶನ ಮಾಡ್ಬೇಕಂತ ಬಂದಿರೋ ಅಂತ ಎರಡು ವಿಷಯ ಇರಬೇಕು. ಭಾಳಷ್ಟು ಜನ ನೋಡ್ಬೇಕಂತ ಬಂದವರು ಇರ್ಬೋದು, ಇದರಾಗ ಒಂದಿಷ್ಟು ಮಂದಿ ದರ್ಶನ ಮಾಡಬೇಕಂತೂ ಬಂದವರು ಇದ್ದಾರೆ. ದರ್ಶನ ಮಾಡ್ಬೇಕಂತ ಬಂದವ್ರಿಗೆ ಒಂದಿಷ್ಟು ಲಾಭ ಸಿಗ್ತದೆ, ಗುರುದೇವ್ರ ಹತ್ರ ಕೊಡ್ತಾರೆ. ನೋಡ್ಬೇಕಂದವ್ರಿಗೆ ಗುರುದೇವ್ರ ಹತ್ರ ಖಾಲಿ ಕೈಲಿ ಕಳ್ಸಂಗ ಅವ್ರಿಗೂ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಎಲ್ಲರಿಗೂ ಗುರುದೇವ್ರ ಹತ್ರ ಇದ್ದಾರೆ, ಆಶೀರ್ವಾದ ಮಾಡ್ತಾರೆ. ನಾನು ಹೇಳೋದು ವಿಚಾರ ಅಷ್ಟೇ, ಏನು ಅಂದರೆ ನೀವು ಮಾನವ ಮಾತ್ರವನ್ನು ಕಲ್ಯಾಣ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸುಮಾರು ದೀರ್ಘಕಾಲದಿಂದ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ಒಂದು ಉದ್ದೇಶ ಇತ್ತು ನಮ್ಮದು. ಆ ಒಂದು ಉದ್ದೇಶ ಇಟ್ಕೊಂಡು ಸತತ ಪ್ರಯತ್ನವನ್ನು ಮಾಡ್ತಾ ಇಲ್ಲಿ ಬಂದುಬಿಟ್ಟಿದ್ವಿ. ಸುಮಾರು 2006ರಿಂದ ಮೇ 26ನೇ ತಾರೀಕಿನಿಂದ ಈ ಮಾರ್ಗದಲ್ಲಿ ಇಳಿದು 2023ರವರೆಗೆ ಸತತ ನಿರಂತರವಾಗಿ ಒಂದು ಸಾಧನೆಯ ಮುಖಾಂತರ ಲೋಕ ಕಲ್ಯಾಣಾರ್ಥವಾಗಿ ಪೂರ್ಣ ಜೀವನವನ್ನು ಅದರಾಗಿ ನೋಡಬೇಕಾಗಿದ್ದಕ್ಕೆ ಕಾರಣ ಏನು ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಎಲ್ಲರಿಗೂ ಒಳ್ಳೇದು ಯಾಕೆ ಮಾಡ್ತೀರಿ ಅಂತ ನೀವೊಂದು ಏನಾದರೂ ಪ್ರಶ್ನೆ ಮಾಡಿದ್ರೆ ಎಲ್ಲರೊಳಗೆ ಹೃದಯದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಇದೊಂದು ಅತ್ಯುತ್ತಮವಾದಂಥ ವಿಷಯ. ಏನು ಅಂದರೆ ಚರ ಮತ್ತು ಅಚರ ಎರಡು ವಸ್ತುಗಳಿದ್ದಾವೆ ನಮ್ಮಲ್ಲಿ. ಒಂದು ನಡೀತಾ ಇದೆ, ಇನ್ನೊಂದು ಸ್ಥಿರವಾಗಿ ನಿಂತಿದೆ. ಇದು ಏನಿದೆ ಅಲ್ಲ, ಇದೆಲ್ಲವೂ ಅಸ್ಥಿರವಾದಂಥ ಒಂದು ವಸ್ತು. ನಾವೇನದೀವಿ ನಾವು ಚರ, ನಾವೆಲ್ಲ ಏನದೀವಿ ಅಂದರೆ ಇಲ್ಲೆಲ್ಲ ವಿಚಾರದಾಗ ನಾವು ತಿರುಗಾಡುವಂಥ ಒಂದು ಮಾನವ ಪ್ರಾಣಿಗಳು ಏನಿದ್ದಾವೆಲ್ಲವೂ ಚರವಾದಂಥ ಒಂದು ವಸ್ತು. ಚರ ಎಷ್ಟಿದಾವೋ, ಎಷ್ಟು ಚಲಿಸ್ತಾವಿದಾವಲ್ಲ ಅವೆಲ್ಲವೂ ಏನಿದಾವೆ ಅಂದರೆ ಪರಮಾತ್ಮ ದೈವಿ ಶಕ್ತಿಯಿಂದ ನಿರ್ಮಾಣ ಆಗಿತ್ತು ಅಂತ ಅನ್ಕೋಬೇಕು. ಪರಮಾತ್ಮ ದೈವಿ ಶಕ್ತಿಯಿಂದ ನಿರ್ಮಾಣ ಆಗಿತ್ತು ಅಂದರೆ ಪರಮಾತ್ಮ ಅವು ಎದರಿಂದ ಹುಟ್ಟಿದಾವೆ ಅಂದರೆ ಪರಮಾತ್ಮನ ದೈವಿ ಶಕ್ತಿಯಿಂದ ಹುಟ್ಟಿತ್ತು. ಹಾಗಾದರೆ ನಾವು ದೈವ ಶಕ್ತಿಯಿಂದ ಹುಟ್ಟಿದ್ದೀವಿ ಅಂತಂದರೆ ನಮಗೆ ಹೆಂಗೆ ಆಧಾರ ಏನು? ನಾವು ಹಿಂದೆ ಹೋಗೋಣ ಸ್ವಲ್ಪ. ಅಜ್ಜ ಮುತ್ತಜ್ಜ ಭಾಳ ನಾವು 2-3